ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಕೆಂಪು ಬಣ್ಣದ್ದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ ವಿಡಿಯೋ ವೇರಿಯಂಟು. ಹೌದು ಸರ್, ಒಂದು ಸ್ವಿಫ್ಟ್ ಗಾಡಿ ಇದೆ. ಏನೈತ್ರಿ ಮಾಡಲು? ಸರ್ ಅದು 15 ಮಾಡಲು, ರಿಜಿಸ್ಟ್ರೇಷನ್ ಬಂದು 16. ಓಕೆ, 2015 16 ಮಾಡಲ್ ಅಂತಲೇ ಹೇಳ್ಬೋದು. ಹೌದು ಸರ್. ಓಕೆ, ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಸರ್ ಸೆಕೆಂಡ್ ಓನರ್ ಸರ್, ತಗೊಳ್ಳೋರು 3 ಆಗ್ತಾರೆ. ಸೆಕೆಂಡ್ ಓನರ್ ಇದ್ದರೆ ಗಾಡಿ ಯಾರು ತೊಗೊಂತಾರೆ ತರ್ಡ್ ಓನರ್ ಆಗ್ತಾರೆ. ಹೌದು ಸರ್. ಸರ್, ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಕಿಲೋಮೀಟ್ರು? ಸರ್ 87,000 ಚಿಲ್ಲರೆ ಓಡೈತೆ. ಓಕೆ, ಇದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು ಸರ್, ಶೋರೂಮ್ ರೆಕಾರ್ಡ್. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರ್ ಕೂಡ? ಸರ್ ಒಂದು 50% ಇದೆ ಸರ್, 4 ಟೈರು. ಓಕೆ, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಟಿದ್ದೀರಾ ಅಂತ? ಸರ್ ಬಾಡಿ ಲೈನ್ಸ್ ಎಲ್ಲ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಹ್ಞೂ. ಸ್ವಲ್ಪ ಇದು ರೈಟ್ ಸೈಡಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಥರ ಆಗಿದೆ, ಅದೇನು ಜಾಸ್ತಿ ಕಾಣಲ್ಲ. ಸ್ವಲ್ಪ ರೈಟ್ ಸೈಡಲ್ಲಿ ಸ್ವಲ್ಪ ಇದು ಹಸು ಉಜ್ಬಿಟ್ಟು ಒಂಥರ ಇದಾಗಿದೆ, ಅದು ಬಿಟ್ಟರೆ ಯಾವುದಿಲ್ಲ. ಓಕೆ, ಹಸು ಉಜ್ಬಿಟ್ಟು ಆ ಥರ ಗೀಜ್ ಬಿದ್ದಿದೆ. ಸ್ಕ್ರ್ಯಾಚ್ ಆಗ್ಬಿಟ್ಟು ಹೌದು ಹೌದು. ಓಕೆ ಸರ್, ಅದು ಬಿಟ್ಟರೆ ನಿಮ್ಮ ವೆಹಿಕಲ್ ಮೇಜರಾಗಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮ್ಯಾನ್ ಕೆಲಸ, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓವರ್ ಸಿಗ್ನಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರಿ? ಇಲ್ಲ ಸರ್, ಯಾವುದೂ ಇಲ್ಲ ಸರ್, ಆ ಥರದ್ದು ಯಾವುದೂ ಗಾಡಿ ಏನೇ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ ಸರ್, ಏನು ಬರುವಂಥದ್ದು ರೀ ಮೈಲೇಜ್ ಎಲ್ಲ? ಮೈಲೇಜ್ ಒಂದು 18-20 ಬರುತ್ತೆ ಸರ್, ಡೀಸೆಲ್ ಗಾಡಿ. ಇವೆಲ್ಲ ಜಾಸ್ತಿ. ಓಕೆ, ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫ್ಯೂಚರ್ಸು ಏನೇನು ಐತ್ರಿ? ಕಂಪ್ನಿ ಬಿಟ್ಟೆಡ್ ಬಂದಿರೋದು ಆಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಬಿಟ್ಟೆಡ್ ಮಾಡಿಸಿದ್ದೀರಾ? ಸರ್ ಕಂಪ್ನಿಯಿಂದ ಬಂದಿರೋದು ಎಕ್ಸ್ಟ್ರಾ ಏನಿಲ್ಲ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಪವರ್ ಸ್ಟೇರಿಂಗ್ ಅವೆಲ್ಲ ಮಾಮೂಲಿ ಇದೆ. ಹ್ಞೂ. ಇನ್ನು ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ. ಓಕೆ, ಕಂಪ್ನಿ ಬಿಟ್ಟೆಡ್ ಏನಿದೆ ಎಲ್ಲ ವರ್ಕಲ್ಲೇ ಇಟ್ಟಿದ್ದಾರೆ, ತಾವೇನು ಎಕ್ಸ್ಟ್ರಾ ಬಿಟ್ಟೆಡ್ ಮಾಡ್ಸೋಕೆ ಹೋಗಿಲ್ಲ? ಇಲ್ಲ ಸರ್. ಓಕೆ ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಅಥವಾ ಎಲ್ಲಿ ತನಕ ನೀವು ಇಟ್ಟಿದ್ದೀರಾ? ಸರ್ FC ಇನ್ನೂ ಇದೆ, ಅಂದರೆ ಇನ್ಸೂರೆನ್ಸು ಇನ್ನೊಂದು 2 ಮಂತ್ ಇದೆ ಸರ್. ಇನ್ನು 2 ತಿಂಗಳ ತನಕ ರನ್ನಿಂಗಲ್ಲಿ ಸಿಗುವಂಥದ್ದು ಇನ್ಶೂರೆನ್ಸ್ ಗಾಡಿ ತೊಗೊಂಡ್ರಿಗೆ? ಹೌದು ಸರ್, FC ಇದೆ, ಇನ್ಸೂರೆನ್ಸ್ ಮಾತ್ರ 2 ತಿಂಗಳಿದೆ. FC ಇನ್ನೂ ಮುಂದೆ ಇದೆ. ಓಕೆ ಸರ್, ಯಾಕಂದ್ರೆ ವೈಟ್ ಬೋರ್ಡ್ ಅಂದ ಬಳಕ ನಿಮ್ಮದು ಮಾಡಲ್ 15 ಮಾಡಲ್ ಅಂದ ಬಳಕ ಇನ್ನೂ ಇರುವಂಥದ್ದು FC 2030 ತನಕ. ಹೌದು ಸರ್. ಸರ್, ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್? ನಾವು 4.80 ಹೇಳ್ತಾ ಇದ್ದೀವಿ. ಹ್ಞೂ. ನೋಡೋಣ, ಹೆಚ್ಚು ಕಮ್ಮಿ ಬಂದರೆ ಮಾಡೋಣ. ಮಾಡಲ್ಲು 2015 16 ಮಾಡಲ್ ಇದ್ರೆ ತಾವು ಆಲ್ರೆಡಿ ಓನರು ಸೆಕೆಂಡ್ ಆಗಿದ್ದಾರಲ್ಲ? ಹೌದು ಸರ್. ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ. ತಾವು 4,80,000 ರೇಟ್ ಹೇಳಕತ್ತೀರಿ. ನಮ್ಮ ಕಡೆಯಿಂದ ಒಂದರಿಗೆ ನೆಗೆಶ್ವಲ್ ಏನು ಮಾಡ್ತೀನಿ ಅಂದರೆ ಹೆಚ್ಚು ಕಡಿಮೆ ಒಂದು 10,000 ಬಿಟ್ಕೊಡೋಣ ಸರ್. 4,70,000 ಗಾಡಿ ಕೊಡ್ತೀರಾ? ಹೌದು ಸರ್. ಓಕೆ, ಇದೇನು ಫೈನಲ್ ರೇಟ್ ಆಗುತ್ತಾ? ಇನ್ನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ನೋಡೋಣ, ಬರಲಿ ಸರ್, ನೋಡೋಣ, ಗಾಡಿ ನೋಡಲಿ, ಅವ್ರು ಬಂದು ನೋಡ್ಬಿಟ್ಟು ಮಾಡಿ. ಓಕೆ ಸರ್, ಗಾಡಿ ಇರೋಂಥ ಲೊಕೇಶನು? ಸರ್ ನಾಗಮಂಗಲ ಅಂತ ಅಂದ್ಬಿಟ್ಟು, ನಾಗಮಂಗಲದಿಂದ 15 ಕಿಲೋಮೀಟರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು, ಇದೇ ನಂಬರ್ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್, ಮಾಡೋಣ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.